ಸಿಪಿ ಯೋಗೇಶ್ವರ ಹೇಳಿಕೆ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಫುಲ್ ಅಲರ್ಟ್ ಆಗಿದ್ದಾರೆ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರ್ತೀನಿ ಅಂತ ಸಿಪಿ ಯೋಗೇಶ್ವರ ಏನು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಯ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ನಡೆದಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಸಿಪಿವೈ ನೀಡಿದಂತಹ ಹೇಳಿಕೆಯ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅಲರ್ಟ್ ಆಗಿರೋದು. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಎಚ್.ಡಿ.ಕೆ ಪ್ಲಾನ್ ಮಾಡಿದ್ದಾರೆ. ಡಿಸೆಂಬರ್ 1ರ ಭಾನುವಾರ ಜೆಡಿಎಸ್ ಶಾಸಕರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಸಭೆಯನ್ನು ನಡೆಸುತ್ತಾರೆ. ಬಿಡದಿಯ ತೋಟದ ಮನೆಯಲ್ಲಿ ಸಭೆಯನ್ನು ಕರೆದಿದ್ದಾರೆ ದಳಪತಿ. ಸಭೆಯಲ್ಲಿ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ, ಜಿಟಿ ದೇವೇಗೌಡರ ಅಸಮಾಧಾನದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅಲರ್ಟ್ ಆಗಿರೋದು. ನಾಳೆ ಮಹತ್ವದ ಸಭೆ ಜೆಡಿಎಸ್ ಶಾಸಕರದ್ದು ಕುಮಾರಸ್ವಾಮಿ ಅವರ ಜೊತೆ. ಮಂಜುನಾಥ್, ಮಧುಸೂದನ್, ಏನು ಚನ್ನಪಟ್ಟಣದ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವರಾಗಿರುವಂಥ ಸಿಪಿ ಯೋಗೇಶ್ವರ್ ಅವರು ಜೆಡಿಎಸ್ನ 12ರಿಂದ 13 ಶಾಸಕರನ್ನ ಕರೆತಿರ್ತಾನೆ, ಆಪರೇಷನ್ ಹಸ್ತವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರಿಂದ ಜೆಡಿಎಸ್ ನಾಯಕರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಜಿಟಿ ದೇವೇಗೌಡರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ಹಲವು ಶಾಸಕರು ದಳಪತಿಗಳ ನಡೆಗೆ ಒಂದಷ್ಟು ಅಸಮಾಧಾನ ಹೊಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಯಾಕಂದ್ರೆ ಯಾರು ಕೂಡ ಶಾಸಕರು ಜಿಟಿ ದೇವೇಗೌಡರು ಹೊರತುಪಡಿಸಿ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಆದರೆ ದಳಪತಿಗಳ ನಡೆಗೆ ಪಕ್ಷದ ಒಂದು ವೇದಿಕೆಗಳಲ್ಲಿ ಅಲ್ಲದೇ ಇದ್ರು ಕೂಡ ತಮ್ಮ ಆಪ್ತರ ಬಳಿ ಒಂದಷ್ಟು ಅಸಮಾಧಾನವನ್ನ ಹೊರಹಾಕ್ತಿರುವಂಥದ್ದು. ಯಾವ ರೀತಿ ನಮ್ಮನ್ನ ನಡೆಸ್ಕೊಳ್ತಾ ಇದ್ದಾರೆ, ನಮಗೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಸರಿ ಇಲ್ಲ. ನಾವು ಏನೇ ಅಂದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಶಾಸಕರು ಇರುವಂಥದ್ದು. ಆ ಒಂದು ಮಾತುಗಳನ್ನ ನೇರವಾಗಿ ತಮ್ಮ ಆಪ್ತರ ಬಳಿ ಹೇಳಿರುವಂಥದ್ದು. ಜೊತೆಗೆ ಈ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಏನು ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ದಳಪತಿಗಳು ಮುಂದಾಗಿರುವಂಥದ್ದು. ನಾಳೆ ಏನು ಕೇಂದ್ರ ಸಚಿವ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವಂಥ ಕುಮಾರಸ್ವಾಮಿ ಅವರು ಬಿಡದಿಯ ತೋಟದ ಮನೆಯಲ್ಲಿ ಒಂದು ಸಭೆಯನ್ನ ಕರೆದಿರುವಂಥದ್ದು. ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಒಂದು ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ ಏನಿದೆ ಆ ಒಂದು ವಿಚಾರವಾಗಿ ಚರ್ಚೆ ಮಾಡೋದು. ಜೊತೆಗೆ ಯಾರೆಲ್ಲ ಏನಾದರೂ ಒಂದು ವೇಳೆ ಏನು ಸಿಪಿ ಯೋಗೇಶ್ವರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ನಾಯಕರು ತಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗುವಂಥದ್ದು. ಇನ್ನೊಂದು ಕಡೆ ಜಿಟಿ ದೇವೇಗೌಡರು ನೇರವಾಗಿ ಕುಮಾರಸ್ವಾಮಿ ವಿರುದ್ಧ ಜೊತೆಗೆ ದೇವೇಗೌಡರ ವಿರುದ್ಧ ಅಸಮಾಧಾನ ಹೊರಹಾಕಿರುವಂಥದ್ದು. ಈ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡಿ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸನ ಮಾಡಲಿಕ್ಕೆ ಈಗಾಗಲೇ ದಳಪತಿಗಳು ಅಂದ್ರೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿರುವಂಥದ್ದು. ಯಾಕಂದ್ರೆ ನಾನು ಇದೇನೆ ತನ್ನ ಪರವಾಗಿ ಇನ್ನೂ 3 ವರ್ಷ ಕಾಲ ನಾನು ನಿಮ್ಮ ಜೊತೆಲೇ ಇರ್ತೇನೆ. ಕೇಂದ್ರ ಸಚಿವರಿಂದ ಹಾಗೆ ಕೇಂದ್ರದಿಂದ ಏನಾದರೂ ನಿಮಗೆ ಆಗ್ಬೇಕಾದ್ರೆ ನಿಮ್ಮ ಕ್ಷೇತ್ರಗಳಿಗೆ ನಾನು ಮಾಡಿಕೊಡ್ತೇನೆ, ತಾವೆಲ್ಲರೂ ಕೂಡ ಯಾವುದೇ ರೀತಿಯ ವಿಚಲಿತರಾಗಬಾರ್ದು ಅನ್ನೋ ಒಂದು ಭರವಸೆ ಮಾತುಗಳನ್ನು ಹೇಳಿ ಅವರಿಗೆ ಭರವಸೆ ಕೊಡುವ ಮುಖಾಂತರ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.